ನೋಡಿ, ರಾಜ್ಯದಲ್ಲಿ ಕೊಲೆಗಡಕ ಸರ್ಕಾರ ಅಂತ ಹೇಳಿದ್ದು. ದರ್ಶನ್ ಮನೆಗೆ ಸಂಜೆ ಭೇಟಿ ಕೊಡ್ತಾ ಇದ್ದೀನಿ. ಸಂಜೆ 5 ಗಂಟೆಗೆ ಕ್ಷಮಿಸಿ, ರೇಣುಕಸ್ವಾಮಿ ಮನೆಗೆ ಅವ್ರ ಕುಟುಂಬ ಸದಸ್ಯರ ಭೇಟಿ ಮಾಡಿ ಸಾಂತ್ವನ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಮಾತಾಡ್ತೀನಿ. ಥ್ಯಾಂಕ್ ಯು. ನೋಡಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ನೇಹ ಹತ್ಯೆ ಪ್ರಕರಣ ಇರ್ಬೋದು, ಅದು ರೇಣುಕಸ್ವಾಮಿ ಇರ್ಬೋದು, ಅನೇಕ ಕೊಲೆಗಳ ಪ್ರಕರಣಗಳು ತಾಜಾ ಉದಾಹರಣೆ ಇದೆ. ರೈತರು ಪ್ರತಿ 400ಕ್ಕೂ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ರೈತರಿಗೆ ಭರವಸೆ ಇಲ್ಲ, ಯಾವ ವರ್ಗದವರಿಗೆ ಭರವಸೆ ಇಲ್ಲ. ಚಂದ್ರಶೇಖರ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು. ಅದಕ್ಕೋಸ್ಕರ ಕೊಲೆಗಡಕರ ಇವರು ಭಾಗ್ಯಗಳು ಅಂತ ಹೇಳ್ತಾರೆ. ಕೊಲೆಗಡಕ ಸರ್, ಇದು ಒಂದು ಭಾಗ್ಯ ಅಂತ ತಪ್ಪಾಗಲ್ಲ. ನಾನು ಈ ಪೆಟ್ರೋಲ್ ಡೀಸೆಲ್ ದರದ ಬಗ್ಗೆ ಮಾತಾಡಿದ್ದೀನಿ, ವಿಷಯಾಂತರ ಆಗುತ್ತೆ. ಸಂಜೆ ಚಿತ್ರದುರ್ಗದಲ್ಲಿ ಮಾತಾಡ್ತೀನಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.